ಸರ್ವರಿಗೂ ನಮಸ್ಕಾರ. ನಾನು ಶ್ರೇಯ ಬಂದಿರ ಮತ್ತೊಂದು ವಿಡಿಯೋ ಜೊತೆಗೆ ಉಪಯುಕ್ತವಾಗುವಂತಹ ವಿಡಿಯೋ ಜೊತೆಗೆ ನಾನು ನಿಮಗೆ ಬಂದಿರುವಂತಹದ್ದು. ನಾನಿವತ್ತು ಈ ಒಂದು ಬಾಳೆ ಹೂವಿನ ಒಂದು ಉಪಯೋಗವನ್ನು ನಿಮಗೆ ತಿಳಿಸ್ಕೊಡೋಣ ಅಂತ ಅನಿಸ್ತು, ಹಾಗಾಗಿ ಬಂದಿದ್ದೀನಿ. ಸೊ ಇದು ನಾನು ಪಲ್ಯ ಮಾಡೋಣ ಅಂತ ಹೇಳಿ ತರಿಸ್ಕೊಂಡಿರುವಂಥದ್ದು. ಸೊ ಇದರ ಉಪಯೋಗ ಅನೇಕ, ಯಾಕೆಂತ ಹೇಳಿದರೆ ಹಳ್ಳಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಅವರಿಗೆ ಖಂಡಿತವಾಗ್ಲೂ ಇದರ ಉಪಯೋಗ ಗೊತ್ತೇ ಇರುತ್ತೆ. ಯಾಕೆಂತ ಹೇಳಿದ್ರೆ ಅವರು ದಿನನಿತ್ಯ ಅಲ್ಲದೆ ಹೋದ್ರೂ ಒಂದು ಕೆಲವೊಮ್ಮೆ ಇದನ್ನ ಯೂಸ್ ಮಾಡ್ತಾ ಇರ್ತಾರೆ ಸಿಕ್ಕಿದಾಗ. ಸೊ ಇದನ್ನ ಖಂಡಿತವಾಗ್ಲೂ ಎಸೆಯೋದಂತೂ ಖಂಡಿತ ಇಲ್ಲ, ಯೂಸ್ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಬಾಳೆ ಹೂ ಏನಿದೆ ಇದರ ಉಪಯೋಗ ಅಥವಾ ಆರೋಗ್ಯಕರವಾದಂತಹ ಉಪಯೋಗ ಸಮೃದ್ಧವಾಗಿರೋದ್ರಿಂದ ಇದು ನಮ್ಮ ದಿನನಿತ್ಯದ ಆಹಾರ ಕ್ರಮದಲ್ಲಿ ನಾವು ಬಳಕೆ ಮಾಡೋದ್ರಿಂದ, ದಿನನಿತ್ಯ ಅಂದರೆ ಡೈಲಿ ತಿನ್ನಬೇಕು ಅಂತೇನಿಲ್ಲ, ತಿಂಗಳಲ್ಲಿ ಒಮ್ಮೆ ಅಥವಾ ವಾರದಲ್ಲಿ ಒಮ್ಮೆ ಹೀಗೆ ನಮ್ಮ ಯಾವಾಗ ಸಿಗುತ್ತೋ ಆವಾಗ ನಾವು ಅದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಅನೇಕ ಒಂದು ಆರೋಗ್ಯಕರವಾದಂತಹ ಒಂದು ಉಪಯೋಗವನ್ನು ನಾವು ನೋಡ್ತಾ ಹೋಗ್ಬೋದು. ಈ ಒಂದು ಬಾಳೆ ಹೂವಿನಲ್ಲಿ ಎಥಿನಾಲ್ ಅನ್ನುವಂತಹ ಒಂದು ಸೋಂಕು ನಿವಾರಕ ಅಂಶ ಇರೋದ್ರಿಂದ ಸರ್ವೇ ಸಾಮಾನ್ಯವಾಗಿ ನಿಮಗೆ ಗೊತ್ತೇ ಇರುತ್ತೆ. ನಾವು ಡಾಕ್ಟರ್ಸ್ ಹತ್ರ ಹೋದ್ರೆ ಯಾವುದೇ ರೀತಿಯಾದ ಆಗಿರ್ಬೋದು, ಸಾಕಷ್ಟು ಬಾರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿದೆ ಅಂತ ಹೇಳ್ತಾರೆ. ಸೊ ಆ ಒಂದು ಬ್ಯಾಕ್ಟೀರಿಯಾದ ಒಂದು ಇನ್ಫೆಕ್ಷನ್ನ ವಿರುದ್ಧ ಈ ಒಂದು ಎಥಿನಾಲ್ ಅನ್ನುವಂತಹ ಒಂದು ಸೋಂಕು ನಿವಾರಕ ಅಂಶ ಇದರಲ್ಲಿ ಇದೆಯಲ್ಲ, ಹಾಗಾಗಿ ಅದ್ರ ವಿರುದ್ಧ ಹೋರಾಡೋದಿಕ್ಕೆ ಸಹಾಯಕ ಆಗುತ್ತೆ. ಯಾಕೆ ನಾವು ಬಳಕೆ ಮಾಡ್ಬೋದು, ನಮಗೆ ಕೈಗೆಟುಕುವಾಗ ಡಾಕ್ಟರ್ ಹತ್ರ ಹೋಗೋದು ಸಮಂಜಸವೇ, ಆದ್ರೆ ಇದನ್ನು ಕೂಡ ನಾವು ಏನು ಆರೋಗ್ಯ ಅಥವಾ ನಮ್ಮ ದಿನನಿತ್ಯ ಅದ ಒಂದು ಆಹಾರದ ಬಳಕೆಯಲ್ಲಿ ಉಪಯೋಗಿಸಿದ್ರೆ ಖಂಡಿತ ಯೂಸ್ ಆಗುತ್ತೆ. ಸೈಡ್ ಎಫೆಕ್ಟ್ಸ್ ಇಲ್ಲ, ಮತ್ತಿನ್ನೇನು ನಮಗೆ ಸಮಸ್ಯೆ ಏನಿಲ್ವಲ್ಲ ಇದನ್ನು ಉಪಯೋಗಿಸೋದಿಕ್ಕೆ. ಸೊ ಹಾಗೇನೆ ಮಕ್ಕಳಿಗೆ ಇಷ್ಟ ಆಗಲ್ಲ ಅಂತ ಹೇಳ್ತೀವಿ, ಯಾಕೆಂದ್ರೆ ಅದು ಸ್ವಲ್ಪ ಒಗರೊಗರು ಟೇಸ್ಟ್ ಇರೋದ್ರಿಂದ ಮಕ್ಳು ಇಷ್ಟಪಡಲ್ಲ ಅಂತ ನಮಗೆ ಖಂಡಿತವಾಗ್ಲೂ ಗೊತ್ತೇ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ನೋಡಿ ಇದರ ಹೂ ಇದೆಯಲ್ಲ, ಇದನ್ನ ಫಿಂಗರ್ ಚಿಪ್ಸ್ ಅಂತ ತಿನ್ನಲ್ವಾ ಮಕ್ಕಳು, ಆಲೂಗೆಡ್ಡೆಯಲ್ಲಿ ಮಾಡಿರುವಂತಹದ್ದು ಪೊಟೆಟೊ ಬಳಕೆ ಮಾಡಿಕೊಂಡು ಫಿಂಗರ್ ಚಿಪ್ಸ್ ಅಂತ ಮಾಡ್ತೀವಿ. ಸೊ ಮಕ್ಳಿಗೆ ಏನು ಗೊತ್ತಿರುತ್ತೆ, ಸೊ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿಕೊಟ್ರೆ ಇದನ್ನಂತೂ ಖಂಡಿತವಾಗ್ಲೂ ಸೇವನೆ ಮಾಡ್ತಾರೆ, ತಿಂತಾರೆ ಅಲ್ವಾ. ಹಾಗಾಗಿ ಈ ಹೂವನ್ನು ಕೂಡ ಮಕ್ಕಳಿಗೆ ಅವರಿಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಮಾಡಿಕೊಟ್ರೆ ತಿನ್ಬಹುದು ಅನ್ಸುತ್ತೆ. ಸೊ ಇದರ ಉಪಯೋಗ ಕೂಡ ಇದೆಯಲ್ವಾ. ಹಾಗೇನೆ ಈ ಒಂದು ಲೇಡೀಸ್ದು ಪ್ರಾಬ್ಲಮ್ ಇರುತ್ತಲ್ವಾ, ಋತುಚಕ್ರದ ಸಮಸ್ಯೆ ಕೆಲವೊಬ್ಬರಿಗೆ ಇರುತ್ತೆ. ತಿಂಗಳ ಒಂದು ಮುಟ್ಟು ಏನಿರುತ್ತೆ ಅಥವಾ ಪೀರಿಯಡ್ಸ್ ಸಮಸ್ಯೆ, ಮಂತ್ಲಿ ಪೀರಿಯಡ್ ಸಮಸ್ಯೆ ಇದ್ದಂಥವರು ಕೆಲವೊಬ್ಬರಿಗೆ ರಕ್ತಸ್ರಾವ ಹೆಚ್ಚಿರುತ್ತೆ. ಹಾಗೇನೆ ಕೆಲವೊಬ್ಬರಿಗೆ ಆ ಪೀರಿಯಡ್ಸ್ ಟೈಮಲ್ಲಿ ಹೆಚ್ಚು ಹೊಟ್ಟೆ ನೋವು ಆಗ್ತಾ ಇರುತ್ತೆ. ಸೊ ಆ ನೋವನ್ನು ಶಮನಗೊಳಿಸೋದಿಕ್ಕೆ ಇದು ತುಂಬಾ ಒಳ್ಳೇದು. ಹೇಗೆ ಅಂತ ಹೇಳಿದ್ರೆ, ಮೊದಲೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಹಳ್ಳಿ ಜನಗಳು ನಾವು ಹಳ್ಳಿಲೇ ಬೆಳೆದಿರುವಂತಹವರು. ಸೊ ಹಳ್ಳಿನಲ್ಲಿ ಹೆಚ್ಚು ಹಾಸ್ಪಿಟಲ್ಗೆ ನಾವು ಓಡೋಗಲ್ಲ. ಕೆಲವೊಮ್ಮೆ ಮನೆಯಲ್ಲೇ ಸುತ್ತಮುತ್ತ ಇರುವಂತಹ ಕೆಲವೊಂದು ರೆಮಿಡೀಸ್ ಅನ್ನ ನಾವು ಟ್ರೈ ಮಾಡ್ತೀವಿ. ನೈಸರ್ಗಿಕವಾಗಿ ಏನ್ ಸಿಗುತ್ತೋ ಅಂತಹದನ್ನ ಬಳಕೆ ಮಾಡಿಕೊಂಡು ಕೆಲವೊಂದು ನೋವುಗಳನ್ನ ನಾವು ನಿವಾರಣೆ ಮಾಡ್ಕೊಳ್ತೀವಿ. ಸೊ ಅದರಲ್ಲಿ ಇದು ಒಂದು ಕೂಡ. ಈ ಹೊಟ್ಟೆ ನೋವು ಸಮಸ್ಯೆ ಇದ್ದಾಗ ಇದನ್ನ ಚೆನ್ನಾಗಿ ಕಟ್ ಮಾಡ್ಕೊಂಡು, ಇದರ ಹೂ ಆಗಿರ್ಬೋದು ಅಥವಾ ಇದೇ ಆಗಿರ್ಬೋದು, ಹೂವನ್ನ ಹಾಗೆ ಕಟ್ ಮಾಡ್ಕೊಂಡು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಮೊಸರಿನ ಜೊತೆಗೆ ಆಡ್ ಮಾಡ್ಕೊಂಡು ಹಾಗೆ ತಿನ್ಬಹುದು. ನಾವು ದೊಡ್ಡವರಿದ್ದೀವಲ್ಲ, ಸೊ ನಮ್ಗೆ ತಿನ್ಬಹುದು. ಆದ್ರೆ ಇದನ್ನ ಪಲ್ಯ ಮಾಡುವಾಗಂತೂ ಇದು ಸ್ವಲ್ಪ ಒಗರೊಗರು ಟೇಸ್ಟ್ ಬರುತ್ತೆ, ಸ್ವಲ್ಪ ಕಹಿ. ಯಾವಾಗ್ಲೂ ಆರೋಗ್ಯಕ್ಕೆ ಯಾವ ಫುಡ್ ಚೆನ್ನಾಗಿರುತ್ತೋ ಅದು ಸ್ವಲ್ಪ ಕಹಿ ಇರುತ್ತೆ. ಹಾಗಾಗಿ ಈಗ ಹಾಗಲಕಾಯಿ ತುಂಬಾ ಒಳ್ಳೇದು, ಅದು ಕಹಿ ಅಲ್ವಾ. ಹಾಗೇನೆ ಇದು ತುಂಬಾ ಒಳ್ಳೇದು ಆರೋಗ್ಯಕ್ಕೆ, ಸ್ವಲ್ಪ ಕಹಿ ಟೇಸ್ಟ್, ಒಗರೊಗರ ಟೇಸ್ಟ್ ಇರುತ್ತೆ. ಸೊ ಹಾಗಾಗಿ ಇದನ್ನ ಸ್ವಲ್ಪ ಬೇಯಿಸಿ ಏನ್ ಮಾಡಬಹುದು, ನಾವು ಏನೆಲ್ಲ ಮಾಡ್ಕೊಳ್ಬಹುದು ಅದೆಲ್ಲ ಪಲ್ಯ ಮಾಡ್ಕೋಬಹುದು, ಚಟ್ನಿ ಮಾಡ್ಕೊಳ್ಬಹುದು, ಅಥವಾ ವಡಾ ತರ ಮಾಡ್ಕೊಳ್ಬಹುದು. ಮಕ್ಕಳಿಗೆ ಇಷ್ಟ ಆಗುತ್ತೆ. ಸೊ ಈಗೆಲ್ಲ ಹೊಸ ಎಲ್ಲರೂ ಕೂಡ ಒಂಥರ ಕುಕ್ಕಿಂಗ್ ಅಲ್ಲಿ ವಿಜ್ಞಾನಿಗಳಿದ್ದ ಹಾಗೆ ಹೊಸ ರೆಸಿಪಿಗಳನ್ನ ನಾವೇ ಏನ್ ಮಾಡ್ತೀವಿ, ಕಂಡು ಹಿಡಿತಾ ಹೋಗ್ತೀವಿ. ಹಾಗಾಗಿ ಇದರ ಬಳಕೆ ರುಚಿಕರವಾಗಿ ಮಾಡಬಹುದು, ಯಾವ ರೀತಿಯಾಗಿ ಬೇಕಾದ್ರೆ ಆಲೋಚನೆ ಮಾಡಿಕೊಂಡು ರುಚಿಕರವಾಗಿ ನಾವು ಮಾಡಿಕೊಂಡು ತಿನ್ಕೋಬಹುದು. ಒಟ್ಟಿನಲ್ಲಿ ನಮ್ಮ ಒಂದು ಶರೀರಕ್ಕೆ ಅಥವಾ ನಮ್ಮ ಹೊಟ್ಟೆಗೆ ಹೋದ್ರೆ ಸಾಕು.
ಕೆಲವೊಂದಿಷ್ಟು ಆರೋಗ್ಯಕ್ಕೆ ಇದು ಒಳ್ಳೇದಾಗುತ್ತೆ. ನೋಡಿ, ಇವಾಗ ಕೊರೋನಾ ಬಂದಾಗ ಹೆಚ್ಚಿನದಾಗಿ ಎಷ್ಟು ಭಯ ನೋಡಿ ನಮಗೆ. ನೈಸರ್ಗಿಕವಾಗಿ ಏನೆಲ್ಲ ಸಿಗುತ್ತೋ ಆ ಸೊಪ್ಪುಗಳನ್ನೆಲ್ಲ, ಆರೋಗ್ಯಕ್ಕೆ ಯಾವುದು ಹಿರಿಯರು ಹೇಳಿದಾಗ ನಮ್ಮ ಕಿವಿಗೆ ಬೀಳ್ತಾನೆ ಇರಲಿಲ್ಲ. ಯಾವಾಗ ಈ ಕಾಯಿಲೆ ಬಂತು, ಹಾಸ್ಪಿಟಲ್ಗೆ ಹೋಗುವಂತಹ ಧೈರ್ಯನೂ ಕೂಡ ಇರೋದಿಲ್ಲ, ಅಲ್ಲೇ ಹಾಕೊಂಡು ಬಿಡ್ತಾರೆ. ಆಮೇಲೆ ವಾಪಸ್ ನಾವು ಜೀವಂತವಾಗಿ ಬರ್ತೀವಿ ಅನ್ನೋ ಧೈರ್ಯನೂ ಕೂಡ ಇರದಾಗ ಎಲ್ಲರೂ ಕೂಡ ಈ ನೈಸರ್ಗಿಕವಾಗಿ ಸಿಗುವಂತಹ ರೆಮಿಡೀಸ್ ಏನಿರುತ್ತೆ ಅಥವಾ ಹಳ್ಳಿ ಮದ್ದುಗಳು ಏನಿದಾವೋ ಅದರ ಮೊರೆ ಹೋಗ್ಬಿಟ್ಟಿರ್ತೀವಿ. ಎಲ್ಲ ಸೊಪ್ಪುಗಳನ್ನು ಹಾಕಿ ಕಷಾಯವನ್ನ ಕುಡಿಯುವಂತಹದ್ದು ಕೂಡ ಇತ್ತು. ಹಾಗಾಗಿ ನಮ್ಗೆ ಏನು ಅಂತ ಹೇಳಿದ್ರೆ ಅದರ ಮೌಲ್ಯ ಅವಾಗ ತಿಳಿಯುವಂತಹದ್ದು, ಅದರ ಒಂದು ಉಪಯೋಗ ಅವಾಗ ತಿಳಿಯುವಂಥದ್ದು. ಆ ಥರ ಕಾಯಿಲೆಗಳು ಬಂದ ಅದಕ್ಕಿಂತ ಮುಂಚಿತವಾಗಿ ನಾವು ತಿಳ್ಕೊಂಡು ಏನು ಮಾಡಬೇಕು ನೋಡಿ, ನಾನು ಹೇಳಿದೆ ಇದರಲ್ಲಿ ಮಧುಮೇಹ ರೋಗವನ್ನ ಕಂಟ್ರೋಲ್ ಮಾಡುವಂಥ ನಮ್ಮ ಒಂದು ಬ್ಲಡ್ ಅಲ್ಲಿ ಸಕ್ಕರೆಯ ಅಂಶ ಏನಿರುತ್ತೆ ಹೆಚ್ಚಾಗಿರುವಂತಹ ಅಂಶವನ್ನ ಇದು ಕೂಡ ಕಡಿಮೆ ಮಾಡುತ್ತೆ. ಹಾಗೇನೆ ಇದರ ಒಂದು ಏನಾದರೂ ನಮ್ಮ ಕೈ ಕಾಲಿಗೆ ಏನಾದರೂ ಗಾಯ ಆದಾಗ ಇದನ್ನ ಸ್ವಲ್ಪ ಜಜ್ಜಿ ಅದರ ರಸವನ್ನು ಹಚ್ಚೋದ್ರಿಂದ ಕೂಡ ಒಂದು ಗಾಯದ ಸೋಗೇನಿರುತ್ತೆ ಅದು ಸ್ವಲ್ಪ ಮಟ್ಟಿಗೆ ಆದರೂ ಉಪಶಮನ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಂದು ವಿಚಾರ ನಾನು ಇದರಲ್ಲಿ ಹೇಳಲೇಬೇಕು. ಅವಾಗಂತೂ ಖಂಡಿತ ನನ್ನ ವಿಡಿಯೋ ನೋಡ್ತಾ ಇದ್ದಂತಹ ಸ್ವಲ್ಪ ಸ್ಥೂಲಕಾಯರು ಅಂತ ಏನು ಕರಿ, ಸ್ವಲ್ಪ ಫ್ಯಾಟಿ ಇರುವಂಥವ್ರು ಅಥವಾ ತುಂಬಾನೇ ಏನು ಹೇಳೋದು ಬ್ಯೂಟಿ ಬಗ್ಗೆ ಕಾನ್ಶಿಯಸ್ ಇರುವಂಥವ್ರು ಅಥವಾ ನಮ್ಮ ಶರೀರವನ್ನ ಹೆಚ್ಚಾಗಿ ನಾವೇ ಪ್ರೀತಿಸ್ತೀವಲ್ವಾ, ಹಾಗಾಗಿ ಅಂಥವ್ರು ಏನಿರ್ತೀರಿ ಇದನ್ನು ಉಪಯೋಗಿಸ್ತಾರೆ. ಯಾಕೆಂತ ಹೇಳಿದ್ರೆ ಇದು ಅಧಿಕ ಒಂದು ಏನು ವೇಟ್ ಇರುವಂಥವ್ರು ಆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಇದು ಕೂಡ ಉಪಯೋಗ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ ಇದರಲ್ಲಿ ಖನಿಜಾಂಶ ಹೆಚ್ಚು, A, C ಮತ್ತು E ಅನ್ನುವಂತಹ ಒಂದು ವಿಟಮಿನ್ಗಳು ಏನಿರುತ್ತೆ ಇದು ಅತಿ ಹೆಚ್ಚಾಗಿ ಅಥವಾ ಸಮೃದ್ಧವಾಗಿ ಇರೋದ್ರಿಂದ ಇದನ್ನು ನಾವು ನಮ್ಮ ಒಂದು ಡಯಟ್ ಅಲ್ಲಿ ಬಳಕೆ ಮಾಡೋದ್ರಿಂದ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಜರ್ನಿಗೂ ಕೂಡ ಇದು ಯೂಸ್ಫುಲ್ ಅಂತ ಹೇಳ್ಬೋದು. ಹಾಗೆ ಪೊಟ್ಯಾಷಿಯಂ ಆಗಿರಬಹುದು, ನಾರಿನಂಶ ಏನಿದೆ, ಫೈಬರ್ ಕಂಟೆಂಟ್ ಏನಿದೆ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ಆಲ್ಮೋಸ್ಟ್ ನಿಮಗೆ ಗೊತ್ತೇ ಇರುತ್ತೆ ಆ ಫೈಬರ್ ಕಂಟೆಂಟ್ ಇರುವಂತಹ ಯಾವುದೇ ಒಂದು ಪದಾರ್ಥಗಳಾಗಿರಬಹುದು ಅದು ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಗೆ ತುಂಬಾನೇ ಉಪಯೋಗವಾಗುವಂತಹದ್ದು. ಸೊ ನಾನು ಮಾತನಾಡ್ತಾನೆ ಇರ್ತೀನಿ. ಸೊ ಇದರ ರೆಸಿಪಿಯನ್ನು ನಾನು ಏನ್ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಇವಾಗ ಇದರ ರೆಸಿಪಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತಾ ಇದ್ದೀನಿ ಅನ್ನೋದು ನಾನು ತೋರಿಸ್ಕೊಳ್ಳೋದು, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ರೆಸಿಪಿ ಚಾನಲ್ ಇರೋದ್ರಿಂದ ನನಗೆ ರೆಸಿಪೀಸ್ ಇಷ್ಟನೇ ಆಗಲ್ಲ, ಬಟ್ ಮಾತಾಡೋಣ ಅಷ್ಟೇನೆ. ನೋಡಿ ಇದನ್ನ ಚೆನ್ನಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ವಿಷಯ ನಾನು ಹೇಳಕ್ಕೆ ಮರ್ತು ಹೋಗಿದ್ದೀನಿ ನಾನು. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ಈ ಒಂದು ಹೂವಿನ ಬಳಕೆ ಯಾವಾಗಲೂ ಅಷ್ಟೇ ಮನುಷ್ಯ ಹೆಂಗೆ ಅಂತ ಹೇಳಿದ್ರೆ ನಮ್ಮ ಜೀವನ ಬಹಳಷ್ಟು ಒತ್ತಡ ದಾಯಕವಾದಂತಹ ಲೈಫ್ ನಮ್ದು. ಸೊ ಆ ಒತ್ತಡ ನಿವಾರಣೆಗೆ ಕೂಡ ಇದು ಮಾನಸಿಕ ಒಂದು ಒತ್ತಡಗಳು ಏನಿರ್ತಾವೋ ಅಂತಹ ಒತ್ತಡಗಳನ್ನ ಕೂಡ ಇದು ನಿವಾರಿಸುತ್ತಂತೆ. ಖಂಡಿತವಾಗ್ಲೂ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಮನಸ್ಥಿತಿ ಅಥವಾ ಖಿನ್ನತೆ ಅಂತ ಏನ್ ಕೇಳಿಕ್ಕೆ, ಇನ್ಫೀರಿಯಾರಿಟಿ ಅಥವಾ ಖಿನ್ನತೆ ಏನಿದೆ ಇವುಗಳನ್ನೆಲ್ಲ ಇದು ಕಡಿಮೆ ಮಾಡುತ್ತಂತೆ. ಅಂದ್ರೆ ಬಹುಶಃ ಇದರಲ್ಲಿ ಬಾಳೆ ಹೂವಿನಲ್ಲಿ ಮೆಗ್ನೀಷಿಯಂ ಅಂಶ ಏನಿದೆ ಅಂತ ಹೇಳಿದ್ರೆ ಹೆಚ್ಚಾಗಿರೋದ್ರಿಂದ ಈ ಒಂದು ನಮ್ಮ ಮಾನಸಿಕ ರೋಗಗಳು ಅಂತ ಏನ್ ಕರಿತೀವಿ, ಮಾನಸಿಕ ರೋಗಗಳು ನಾವೇ ಮಾಡ್ಕೊಳ್ಳುವಂತಹದ್ದು, ಅದೇನು ಕಾಯಿಲೆ ಅಂತ ಬರುವಂತಹದ್ದಲ್ಲ. ನಾವೇ ಈ ಸಿಕ್ಕಿದ ಆಲೋಚನೆಗಳನ್ನ ಮಾಡ್ಕೊಳ್ತಾ ಈ ಕಾಯಿಲೆಗಳನ್ನೆಲ್ಲ ತರ್ಸ್ಕೊಳ್ಳೋದು, ಅದಾಗಿ ಬರುವಂತದ್ದಲ್ಲ. ಮಾನಸಿಕ ಕಾಯಿಲೆಗಳನ್ನ ಹೇಳುವಂಥದ್ದು ನಾನು. ಯಾಕೆಂತ ಹೇಳಿದ್ರೆ ಒತ್ತಡದ ಜೀವನ, ಫ್ರಸ್ಟ್ರೇಷನ್ಸ್ ಜಾಸ್ತಿ ನಮ್ಗೆ ಯಾವಾಗ್ಲೂ, ಕೋಪ, ಪ್ರತಿಯೊಂದ್ರಲ್ಲೂ ಕೋಪ, ಎಲ್ಲ ಅಂದ್ರೆ ನಮ್ಮ ಲೈಫೇ ಒಂದು ಒತ್ತಡದಲ್ಲಿ ಇರೋದ್ರಿಂದ ಆದ ರೀತಿಯಾಗಿ ತುಂಬಾ ಹೆಚ್ಚಾಗಿರೋದ್ರಿಂದ ಸೊ ಈ ಫ್ರಸ್ಟ್ರೇಷನ್ ಇರುವಂಥವರಿಗೆ, ಖಿನ್ನತೆ ಇರುವಂಥವರಿಗೆ ಇದು ಒಂಥರ ಔಷಧೀಯ ಗುಣ ಹೇಳೋದಲ್ಲ, ಇದರಲ್ಲಿ ಮ್ಯಾಗ್ನೀಷಿಯಂ ಅಂಶ ಇದೆಯಲ್ವಾ, ಹಾಗಾಗಿ ಇರಬಹುದೇನೋ. ಹಾಗೆ ನೈಸರ್ಗಿಕವಾಗಿ ಸಿಗುವಂಥದ್ದು, ನ್ಯಾಚುರಲ್ ಆಗಿ ಸಿಗುವಂಥದ್ದು. ನಾನು ಇವಾಗೇನು ಎಲ್ಲನೂ ಹೂವು ಕೂಡ ಎಲ್ಲವನ್ನು ಹಾಕಿನೇ ನಾನು ಪಲ್ಯ ಮಾಡ್ತೀನಿ.
ನಮ್ಮ ಮಕ್ಕಳಿಗೆ ನಾವು ಏನು ಅಂತ ಹೇಳಿದ್ರೆ ಅಥೆಂಟಿಕ್ ಫುಡ್ ಅಥವಾ ಏನು ಸಾಂಪ್ರದಾಯಿಕ ಅಡಿಗೆಗಳು ಅಂತ ನಾವೇನು ಕರಿತೀವಿ. ಈ ಸಾಂಪ್ರದಾಯಿಕ ಅಡಿಗೆಗಳಿದಾವಲ್ಲ, ಬಹಳಷ್ಟು ಚಿಕ್ಕ ವಯಸ್ಸಿನಲ್ಲೇ ನಾವು ನಮಗೆ ತಿನ್ನಿಸಿರೋದ್ರಿಂದ ನಮ್ಮ ಪೇರೆಂಟ್ಸ್ಗಳು ಆಗ ಈ ಒಂದು ವಿವಿಧ ರೀತಿಯಾದಂತಹ ವಿಭಿನ್ನವಾದಂತಹ ಒಂದು ಶೈಲಿಯಲ್ಲಿ ಮಾಡುವಂತಹ ಅಡಿಗೆಗಳು ಇರ್ತಾ ಇರಲಿಲ್ಲ. ನಮಗೆ ಹೇಗೆ ಅಂತ ಹೇಳಿದ್ರೆ ಸುತ್ತಮುತ್ತಲಲ್ಲಿ ಏನೆಲ್ಲ ಸಿಗುತ್ತೋ ಅವೆಲ್ಲವನ್ನು ಮಾಡ್ಕೊಡ್ತಾ ಇದ್ರು. ತಿನ್ನುವಂಥದ್ದು ಹೇಳ್ತಾ ಇರೋದು ನಾನು, ತಿನ್ನಬಹುದು, ಆರೋಗ್ಯಕ್ಕೆ ಒಳ್ಳೇದು ಅನ್ನುವಂಥದ್ದನ್ನೆಲ್ಲ ಮಾಡ್ತಾ ಇದ್ರು. ಅವಾಗ ನಮ್ಮ ಏನು ಹೇಳೋದು, ನಾಲಿಗೆ ಇದೆಯಲ್ಲ, ಆ ನಾಲಿಗೆ ಆ ರುಚಿಯನ್ನು ನೋಡಿರೋದ್ರಿಂದ ಈ ಅಥವಾ ಇದರ ದಿಂಡು ಅಥವಾ ಹೀಗೆ ಕೆಲವೊಂದು ಆಹಾರಗಳನ್ನ ನಾವು ಟೇಸ್ಟ್ ಮಾಡಿರೋದ್ರಿಂದ ಸೊ ನಮ್ಮ ನಾಲಿಗೆ ಆ ರುಚಿಯನ್ನು ಮರೆತಿರೋದಿಲ್ಲ. ಸೊ ಅದು ಕೇಳುತ್ತೆ ನಮಗೆ ಬೇಕು ಅಂತ. ಹಾಗಾಗಿ ನಾವು ಇದನ್ನೆಲ್ಲ ಎಸೆಯದೆ ಉಪಯೋಗಿಸ್ತೀವಿ. ಸೊ ನಮ್ಮ ಮಕ್ಕಳಿಗೆ ಆ ಒಂದು ಅಭ್ಯಾಸಗಳು ಹೇಗೆ ಮಾಡಿಸೋದು ಅಂತ ಖಂಡಿತವಾಗ್ಲೂ ನನಗೆ ಗೊತ್ತಾಗ್ತಿಲ್ಲ ಇವಾಗಂತೂ. ಸೊ ನೋಡೋಣ. ತುಂಬ ಅಡಿಗೆಯನ್ನ ಯಾವಾಗಲೂ ಇಷ್ಟಪಟ್ಟು ಮಾಡ್ಬೇಕಂತೆ. ಯಾವಾಗಲೂ ನಾನು ಇಷ್ಟಪಟ್ಟು ಯಾವಾಗಲೂ ಮಾಡೋದಿಲ್ಲ, ಕಷ್ಟಪಟ್ಟೆ ಮಾಡೋದು, ಅಯ್ಯೋ ಅಡುಗೆ ಮಾಡಬೇಕಲ್ಲ ಅಂತ. ಸೊ ಇಷ್ಟಪಟ್ಟು ಮಾಡಿದರೆ ಖುಷಿಯಾಗಿ ಅಡುಗೆಯನ್ನು ಮಾಡ್ತಾ ಹೋಗ್ಬೋದು. ಸೊ ಇನ್ನೊಂದು ವಿಷಯ ಹೇಳಲೇಬೇಕು ನಾನಿಲ್ಲಿ. ಯಾವಾಗಲೂ ಒಂದು ಇದು ಏನು ಹೇಳೋದು, ಈ ಬಾಣಂತಿ ಏನಿರ್ತಾರೆ ಅಂದರೆ ಎದೆ ಹಾಲು ಅಥವಾ ಸ್ತನಪಾನೀಯ ಅಂತ ನಾವೇನು ಕರಿತೀವಿ. ಸೊ ಅದು ಹೆಚ್ಚಳ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ. ಏನು ಕೆಲವೊಮ್ಮೆ ಈ ಹಳ್ಳಿ ಮಹಿಳೆಯರಿಗೆ ಅಥವಾ ಹಳ್ಳಿ ವಯಸ್ಸಾದವರಿಗೆ ಎಲ್ಲರಿಗೂ ಏನು ಹೇಳ್ತಾರೆ, ಸಬ್ಸಿಗೆ ಸೊಪ್ಪು ಮತ್ತು ಇನ್ನೊಂದ್ಸಲ ನುಗ್ಗೆ ಸೊಪ್ಪು, ಈ ರೀತಿಯಾಗಿ ಏನು ಅದು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ನೋಡ್ತಾರೆ. ಆಮೇಲೆ ಇನ್ನೊಂದು ಪ್ರಾನ್ಸ್ ಮಾಡ್ಕೊಂಡು ತಿನ್ನುವಂಥದ್ದು. ಸೊ ಹಾಗೇನೆ ಇದರ ಪಲ್ಯದ ಈ ಒಂದು ಹೂವಿನ ಪಲ್ಯ ಏನಿದೆ, ಇದರ ಪಲ್ಯ ಕೂಡ ಮಾಡ್ಕೊಂಡು ತಿನ್ನೋದ್ರಿಂದ ಎದೆ ಹಾಲಿನ ಒಂದು ಉತ್ಪಾದನೆ ಇದೆ, ಅದು ಹೆಚ್ಚಾಗುತ್ತಂತೆ. ಸೊ ಇದು ಕೂಡ ತುಂಬಾ ಒಳ್ಳೆಯದು. ನಮಗೂ ಇದರ ಯೂಸ್ ಮಾಡ್ತಾ ಇದ್ರು. ಸೊ ಒಳ್ಳೆಯದು, ಬಳಕೆ ಮಾಡಿಕೊಂಡು ಏನು ಕೆಲವೊಂದು ವಿಷಯಗಳು ಯಾವಾಗ್ಲೂ ಅಷ್ಟೇ ನಮಗೇನು ತಿಳಿದವರು ಹೇಳಿಕೊಡುವಂತಹ ವಿಚಾರಗಳನ್ನ ಹೋಗಪ್ಪ ಇವ್ರಿಗೆ ಬೇರೆ ಕೆಲಸ ಇಲ್ಲದೆ ಹೇಳ್ತಾರೆ ಅನ್ನುವಂತಹ ಮೆಂಟಾಲಿಟಿಯಲ್ಲಿ ನಾವು ನೋಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ವಿಚಾರಗಳನ್ನ ನಾವು ತಗೊಳಕ್ಕೆ ಆಗೋದೇ ಇಲ್ಲ. ಅದೇ ಏನೋ ಗೊತ್ತಿದೆ ಪಾಪ, ಹಿರಿಯರು ಅವರಿಗೆ ಗೊತ್ತಿರೋದ್ರಿಂದ ಹೇಳ್ತಾರೆ, ಅದನ್ನ ನಾವು ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಆ ಥರ ಮೆಂಟಾಲಿಟಿಲಿ ನೋಡಿದ್ರೆ ಖಂಡಿತವಾಗ್ಲೂ ತಗೊಳ್ಬಹುದು. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ತುಂಬ ಅತಿ ಹೆಚ್ಚು ಓದಿದವರು, ಪಾಂಡಿತ್ಯವನ್ನು ಪಡ್ಕೊಂಡವರು, ಪರಿಣಿತರು ಏನಿರ್ತಾರೆ, ಇವರೆಲ್ಲ ಹೆಚ್ಚಾಗಿ ಒಂದು ವಯಸ್ಸಾದವರ ಮಾತುಗಳನ್ನು ಕೇಳುವಂತಹದ್ದಾಗಿರ್ಬೋದು, ಹಿರಿಯರ ಮಾತುಗಳನ್ನ ಅಥವಾ ಅನುಭವಸ್ಥರ ಮಾತುಗಳನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ಒಂದು ಮೆಂಟಾಲಿಟಿ ಇರೋದಿಲ್ಲ. ನಾನೇ ದೊಡ್ಡವಳು ಅನ್ನುವಂತಹ ಒಂದು ಅಹಂಭಾವ ಇರುತ್ತಲ್ವಾ. ಸೊ ಅಂಥವ್ರು ಏನು ಮಾಡ್ತಾರೆ, ಇದನ್ನೆಲ್ಲ ಅವಾಯ್ಡ್ ಮಾಡಿಬಿಡ್ತಾರೆ. ಏನು ಇವರಿಗೆ ಭಾರಿ ಗೊತ್ತಾ, ಇದನ್ನ ಗೊತ್ತಿರೋದಾ, ಡಾಕ್ಟ್ರಿಗೆ ಗೊತ್ತಿಲ್ಲದ ಇವ್ರಿಗೆ ಏನು ಗೊತ್ತು, ಆ ರೀತಿಯಾಗಿ ಅಂದ್ಕೊಬಿಟ್ರಂತೂ ನಮಗೆ ಖಂಡಿತ ಇದನ್ನ ಮಿಸ್ ಮಾಡ್ಕೊಳ್ತೀವಿ. ಅಂತಹ ಮೆಂಟಾಲಿಟಿ ಇರುವಂಥವ್ರು ಮಿಸ್ ಮಾಡ್ಕೊಳ್ತೀವಿ. ಇನ್ನು ಕೆಲವರು ಕೈ ಹಾಳಾಗುತ್ತೆ ಅಂತ ಇದನ್ನ ಮಾಡೋದಕ್ಕೆ, ಈ ಒಂದು ಅಡಿಗೆಯನ್ನು ಮಾಡೋದಕ್ಕೆ ಹಿಂಜರಿಯುವಂಥವರು ಇದರ ಆರೋಗ್ಯಕರವಾದಂತಹ ಉಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಸೊ ಇದು ಜೋಕ್ಸಿಗೆ ಹೇಳಿದಷ್ಟೇ. ನೋಡಿ ಕೈ ಹೇಗಾಗಿದೆ ಅಂತ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಏನು ಒಗರ ಜಾಸ್ತಿ ಅಲ್ವಾ. ಸೊ ಹೀಗೆ ಇದೆ ನೋಡಿ, ಅಂಟು ಕೈಯೆಲ್ಲ ಹೇಗಾಗಿದೆ ನೋಡಿ. ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ನೀರಿಗೆ ಹಾಕ್ಬೇಡ. ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನ ಬೇಯಿಸ್ಕೊಂಡು ಅದರ ನೀರನ್ನ ಸೋಸ್ಕೊಬಿಡ್ತಾರೆ. ಬಟ್ ನನಗೆ ಇಷ್ಟ ಇಲ್ಲ. ಓಕೆ, ಪರವಾಗಿಲ್ಲ, ಕಹಿ ಅಥವಾ ಒಗರು ಇದ್ರೂ ನನಗೆ ನಡೆಯುತ್ತೆ, ತೊಂದರೆ ಏನಿಲ್ಲ. ನಾನು ಅದನ್ನ ಆ ರುಚಿಯನ್ನು ಇಷ್ಟಪಟ್ಟು ತಿನ್ಕೊಳ್ತೀನಿ. ಸೊ ಹಾಗಾಗಿ ನಾನೇನು ಅದರ ನೀರನ್ನು ಬಸ್ಕೊಂಡು ಅಥವಾ ಬೇಯಿಸ್ಕೊಂಡು ಇದೆಲ್ಲ ಮಾಡಲ್ಲ, ಡೈರೆಕ್ಟಾಗಿ ಬೇಯಿಸ್ಕೊಬಿಡ್ತೇನೆ ಅಷ್ಟೇ. ನೋಡಿ, ಒಂದು ಆನಿಯನ್ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಪರಿಚಯ ಇದ್ದೇ ಇರುತ್ತೆ, ಬಡೈ ಅಥವಾ ಏನು ಚುಡುಕು ಮೆಣಸಿನ್ಕಾಯಿ, ಸ್ವಲ್ಪ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ, ಗಾಂಧಾರಿ ಮೆಣಸು ಸ್ವಲ್ಪ ದಪ್ಪದು, ತುಂಬ ಚಿಕ್ಕದಲ್ಲ,
ಇದ್ರದ್ದು ಗುಣ ಏನಿದೆಯಲ್ಲ, ಅತಿರೇಕ ಖಾರ, ಜಾಸ್ತಿ ಖಾರ ಇರುತ್ತೆ. ಸೊ ಇದ್ರ ಟೇಸ್ಟ್ ತುಂಬ ಒಳ್ಳೇದು, ಖುಷಿ ಆಗುತ್ತೆ. ನನಗೆ ಇಷ್ಟ ಅದು. ಸೊ ಇದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಖಾರಕ್ಕೆ ನಾನು ಹೆಚ್ಚಾಗಿ ಗಾಂಧಾರಿ ಮೆಣಸನ್ನೇ ಬಳಕೆ ಮಾಡೋದು. ನನ್ನ ಅಮ್ಮ ಬಂದಾಗ ತಂದು ಕೊಡ್ತಾರೆ, ಹಾಗಾಗಿ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಬಿಡ್ತೀನಿ. ಅದರ ತೊಟ್ಟು ಸಮೇತ ತಗೊಂಡು ಬಂದರೆ ಬೇಗ ಹಾಳಾಗೋದೇನಿಲ್ಲ, ಹಾಗೆ ಇರುತ್ತೆ, ಒಂದು ಸ್ವಲ್ಪ ಟೈಮ್ ಇರುತ್ತೆ. ನನಗೆ ಯಾವ ಪಲ್ಯ ಮಾಡೋದಾದ್ರೂ ಇಷ್ಟು ಸ್ವಲ್ಪ ಗಾಂಧಾರಿ ಮೆಣಸು ಜಜ್ಕೊಂಡು ಹಾಕ್ಕೊಳ್ಳೋದು ತುಂಬ ಇಷ್ಟ ಆಗುತ್ತೆ. ಜಾಸ್ತಿ ಬೆಳ್ಳುಳ್ಳಿ. ಈ ಗಾರ್ಲಿಕ್ ಇದೆಯಲ್ಲ, ಇದು ನಮಗೆ ರೋಗ ನಿರೋಧಕ ಶಕ್ತಿ ಏನಿದೆ ಅದನ್ನು ಹೆಚ್ಚಿಸುತ್ತಂತೆ. ಸೊ ಫಂಗಲ್ ಇನ್ಫೆಕ್ಷನ್ ಅಥವಾ ಕೆಲವೊಮ್ಮೆ ನಮಗೆ ಕೆಲವೊಂದು ಸಮಯದಲ್ಲಿ ನಮಗೆ ಫಂಗಲ್ ಇನ್ಫೆಕ್ಷನ್ ಹೆಚ್ಚು. ಅದು ಈ ಒಂದು ಮಳೆಗಾಲದಲ್ಲಂತೂ ಖಂಡಿತ ಇದ್ದೇ ಇದೆ. ಸೊ ಇದೇನಾಗುತ್ತೆ ಅಂದರೆ ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ ನಮ್ಮ ಶರೀರದಲ್ಲಿ. ಸೊ ಹಾಗಾಗಿ ನಾನು ಬೆಳ್ಳುಳ್ಳಿಯನ್ನು ತುಂಬ ಹಾಕ್ತೇನೆ, ಗೊತ್ತಿದೆಯಲ್ಲ. ಸೊ ಇದರಲ್ಲಿ ಕೇವಲ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಅನ್ನುವಂತಹ ದೃಷ್ಟಿಯಿಂದ ಮಾತ್ರ ಅಲ್ಲ, ಅನೇಕ ಇದರ ಉಪಯೋಗ ಗುಣಗಳು ನಮಗೆ ಗೊತ್ತಿದೆ. ಅದನ್ನ ಪದೇ ಪದೇ ಹೇಳಬೇಕು ಅಂತಿಲ್ವಲ್ಲ. ಬೆಳ್ಳುಳ್ಳಿ ಹೆಚ್ಚು ಉಪಯೋಗ ಮಾಡೋರಿಗೆ ಗೊತ್ತಿರುತ್ತೆ ಇದರ ಒಂದು ಗುಣ ಏನಿದೆ ಅಂತ. ಸೊ ಇದು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಪ್ಯೂರ್ ಕೋಕೋನಟ್ ಆಯಿಲ್ ಹಾಕ್ತಾ ಇದ್ದೀನಿ. ಕೋಕೋನಟ್ ಆಯಿಲ್ ತುಂಬ ಒಳ್ಳೇದಲ್ವ, ಗುಡ್ ಫ್ಯಾಟ್ ಇದೆಲ್ಲ, ಹಾಗಾಗಿ ನೋಡಿ 1-2 ಸ್ಪೂನ್ ಆಗುವಷ್ಟು ಹಾಕ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಕೋಕೋನಟ್ ಆಯಿಲ್ ಇಷ್ಟ ಆಗಲ್ಲ, ಬಟ್ ನಮಗೆ ತುಂಬ ಇಷ್ಟ. ಯಾಕೆಂತ ಹೇಳಿದ್ರೆ ನಮಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ನಮ್ಮ ತಾಯಿಯವರು ಕೂಡ ಅದನ್ನೇ ಬಳಕೆ ಮಾಡೋದನ್ನ. ಸೊ ಎಣ್ಣೆ ಬಿಸಿ ಆಗಿ ಒಗ್ಗರಣೆಗೆ ಸಾಸಿವೆ ಚಟ್ಪಟ್ ಅನ್ನತ್ತೆ, ಚಟ್ಪಟ್ ಅನ್ನೋ ಅಷ್ಟು ಮತ್ತು ಇಲ್ಲಾಂದ್ರೆ ಕಹಿ ಬರ್ತಲ್ಲ. ಜಜ್ಜಿರೋ ಬೆಳ್ಳುಳ್ಳಿ ಗಾಂಧಾರಿ ಮೆಣಸನ್ನ ನಾನು ಈ ಆಯಿಲ್ಗೆ ಹಾಕ್ತಾ ಇದ್ದೀನಿ. ಆನಿಯನ್ ಹಾಗೆ ಕರಿಬೇವು ಅದನ್ನ ಕೂಡ ಆಯಿಲ್ಗೆ ಹಾಕ್ತಾ ಇದ್ದೀನಿ. ನೀರು ಹಾಕ್ಕೊಂಡಿದ್ನಲ್ಲ, ಸೊ ಅದನ್ನು ಕೂಡ ನಾನು ಈ ಮಸಾಲೆ ಜೊತೆ ಆ್ಯಡ್ ಮಾಡ್ತಾ ಇದ್ದೀನಿ. ಅರಿಶಿನ ಹಾಕ್ತಾ ಇದ್ದೀನಿ ಆ್ಯಂಡ್ ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ. ಇದೆ ಪಟಾಪಟ್ ಅಂತ ಒಂದು ಮಸಾಲೆ ಮಾಡ್ಕೊಬೇಡ. ತೆಂಗಿನಕಾಯಿ ಹಾಕಿದ್ದೀನಿ, ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಆಲ್ರೆಡಿ ಒಗ್ಗರಣೆ ಕೂಡ ಹಾಕಿದ್ದೀನಿ, ಇದಕ್ಕೂ ಕೂಡ ಹಾಕಿದ್ದೀನಿ. ಹಾಗೆಯೇ ಇಡೀ ಸಂಭಾರ ಕೊತ್ತಂಬರಿ ಬೀಜನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಇಡೀ ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಂಡಿರುವಂಥದ್ದು. ಈ ಖಾರಕ್ಕೆ ನಾನು ಇದು ಚುಟ್ಕು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಡ್ರೈ ಚಿಲ್ಲಿ 1-2-3 ಹಾಕ್ಕೊಳ್ತೀನಿ. ಈ ಮಸಾಲೆಗೆನೆ ನೋಡ್ತಾ ಇರ್ಬೋದು. ಸ್ವಲ್ಪ ಹುಣಸೆ ಹಣ್ಣು ಕೂಡ ಈ ಆ್ಯಡ್ ಮಾಡ್ಕೊಳ್ತೀನಿ. ಇದು ಫೈನ್ ಪೇಸ್ಟ್ ಅಲ್ಲ, ಇದು ಒಂದು ಸ್ವಲ್ಪ ಪೌಡರ್ ಥರ ಗರ್ ಮಾಡ್ಕೊಳ್ತೀನಿ ಅಷ್ಟೇ, ಜಾಸ್ತಿ ಈ ರೀತಿಯಾಗಿದೆ. ಸೊ ಇದು ಸ್ವಲ್ಪ ಜಸ್ಟ್ ಗರ್ ಮಾಡ್ಕೊಳ್ತೀನಿ. ಸ್ವಲ್ಪ ಕೆಲವೊಬ್ರು ಚಟ್ನಿ ಮಾಡ್ಕೊಳ್ತಾರಲ್ಲ ಹಾಗೇನೆ. ಸೊ ಇಷ್ಟೇ, ಫೈನ್ ಪೇಸ್ಟ್ ಏನು ಬೇಡ. ಇದು ನೋಡಿ ಫೈನಲಿ ಹೀಗೆ ಆಗಿದೆ. ಸೊ ನಾನು ಈ ಟೈಮಲ್ಲಿ ಮಾಡ್ತೀನಿ, ಈ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನಾನು ನೀರು ಆ್ಯಡ್ ಮಾಡ್ಕೊಳ್ತೀನಿ, ಚೆನ್ನಾಗಿ ಹೊಂದ್ಕೊಳ್ಳಿ ಮಸಾಲೆ ಜೊತೆಗೆ. ಹಾಗಾಗಿ ಫೈನಲಿ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಓಕೆ, ಇಷ್ಟೇ. ಸೊ ಹೆಲ್ದಿ ರೆಸಿಪಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಕೊಡಿ, ಹಾಗೇನೆ ಕಮೆಂಟ್ಸ್ ಮಾಡಿ ಹೇಗಿದೆ ಅಂತ ಹೇಳಿ. ಸೊ ಧನ್ಯವಾದಗಳು. ಜೈ ಶ್ರೀರಾಮ್.